ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದ ಅಪ್ಪ ಮಗನ ಸಾವಿನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು 6 ವರ್ಷ ಸಂಸಾರ ಮಾಡಿದ್ದ ಮಡದಿ 9 ತಿಂಗಳು ಹೊತ್ತು ಜನ್ಮ ಕೊಟ್ಟಿದ್ದ ತಾಯಿಯೇ ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡಿ ಕತೆ ಕಟ್ಟಲು ಮುಂದಾಗಿದ್ಲು. ಆದರೆ ಪೊಲೀಸರ ತನಿಖೆಯಲ್ಲಿ ಪಾಪಿಗಳ ಕೃತ್ಯ ಬಯಲಾಗಿದೆ. ಸ್ಟಾರ್ಟಿಂಗಿಂದನೂ ಹದ್ದೂರಿಗೆ ಮದುವೆ ಮಾಡಬೇಕು ಅಂದರು, ಮಾಡಿಕೊಟ್ಟೆ. ಒಡವೆಗಳೆಲ್ಲ ಕೊಟ್ಟೆ, ಒಡವೆ ಎಲ್ಲ ಕೊಟ್ಟು ಮದುವೆ ಮಾಡಿದೆ. 1 ವರ್ಷ ಚೆನ್ನಾಗಿತ್ತು, ಮಗು ಆಗೋವರೆಗೂ ಚೆನ್ನಾಗಿತ್ತು. ಮಗು ಆದಮೇಲೆ ಅವ್ನಿಗೆ ಅಫೇರ್ ಆಯಿತು ಯಾವುದೋ ಹುಡುಗಿ ಜೊತೆಲಿ, ಅಬಿಗೆನೆ 2-3 ಸರಿ ದಂಡಿಸಿದ್ಲು. ಹಿಂಗೆ ಮಾಡೋದು ಸರಿ ಇಲ್ಲ, ನನಗಿಂತ ಹುಡುಗಿ ಬೇಕಾ ಅಂದ್ಲು. ತುಂಬಾ ನೋವು ಮಾಡ್ತಿದ್ಲು. ಅದೆಲ್ಲ ಆದಮೇಲೆ ಏನು ಮಾಡಿದ್ಲು, ಅಫೇರ್ ಇತ್ತಲ್ಲ, ಅಫೇರ್ ಇದ್ದಾಗ ಏನು ಮಾಡಿದ್ಲು, ಹೇಳಿ ಸಾಕಾಯಿತು. ಮನೆಗೆ ಒಂದು ದಿವಸ ಬಂದು ನಮ್ಮ ಮನೆಗೆ ಹಿಂಗಿದೆ ಕಣಮ್ಮ ಅಂದ್ಬಿಟ್ಟು ಅವ್ರ ಅಮ್ಮನೂ ಅವ್ರ ಅಜ್ಜಿನೂ ಕರೆಸ್ತೇನೆ ನನ್ನ ತಮ್ಮನ ಮನೆಗೆ ಕರೆಸಿ, ನಿಂಗೆಲ್ಲ ಮಾಡೋದು ಸರಿ ಇಲ್ಲ, ನೀನು ಸರಿ ಇದೆ ಮಾಡಿದ್ವು, ತಪ್ಪಾಯಿತು ಅಂತ ಕಾಲಿಡ್ಕಂಡ. ಇಲ್ಲ ಅರಿಣಿ ಮಾಡಿದ್ಲು, ಎದೊಳ್ತಾ ಇಲ್ಲ, ಯಾಕೋ ಇಬ್ಬರು ಎದೊಳ್ತಿಲ್ಲ, ಪಾಪು ಮೇಲೆ ಅಭಿ ಮೇಲೆ ಬಿಟ್ಟವ್ರು ಎದೊಳ್ತಾ ಇಲ್ಲ, ಬೇಗ ಬಾ ಅಂತ ಹೊತ್ಕೊಂಡು ಫೋನ್ ಮಾಡಿದ್ಲು. ಏನಾಯ್ತೋ ಗೊತ್ತಿಲ್ಲ, ಬೇಗ ಓಡ್ಬಾ ಅಂತ. ಏನಾಯ್ತು ಗೊತ್ತಿಲ್ಲ, ಎಂಕ್ವೈರಿ ಮಾಡಿರಿ, ರಿಪೋರ್ಟು FSC ರಿಪೋರ್ಟ್ ಬರಲಿ, ಅವರು ಗೊತ್ತಾಗುತ್ತೆ ಅವ್ರಿಗೇನೆ. ಯಾಕೆಂದ್ರೆ ಇದು ಆಲ್ರೆಡಿ 2 ಸರಿ ಅಟ್ಯಾಕ್ ಆಗಿತ್ತು. ಆಮೇಲೆ ನಿಮಾನ್ಸ್ ಪೇಷೆಂಟು ಯಾವಾಗಲೂ ಹುಚ್ಚುಂಚುತ್ತರ ಆಡೋಣ. ಕೇಳಿದ್ರಲ್ಲ ಈಕೆಯ ಮಾತನ್ನ. ಈ ಅಮ್ಮ ಬೇರೆ ಯಾರೂ ಅಲ್ಲ, ಕೊಲೆ ಮಾಡಿರೋ ಖತರ್ನಾಕ್ ಹೆಂಡತಿಯ ತಾಯಿ ವಿಮಲಾ ಅಂತ. ನಿನ್ನೆ ಮೀಡಿಯಾ ಮುಂದೆ ನನ್ನ ಮಗಳು ಸಾಚಾ, ಅಳಿಯಾನೇ ಬೇಲಿ ಹಾರ್ತಿದ್ದ, ಅವನೇ ಸರಿ ಇರಲಿಲ್ಲ, ಎಲ್ಲವನ್ನ ಆಕೆಯೇ ಸಹಿಸಿಕೊಂಡು ಜೀವನ ನಡೆಸ್ತಿದ್ಲು. ಆಕೆ ಕೊಲೆ ಮಾಡುವಷ್ಟು ಕಟುಕಿ ಅಲ್ಲ. FSL ರಿಪೋರ್ಟ್ ಬರ್ಲಿ, ಸತ್ಯ ಗೊತ್ತಾಗುತ್ತೆ ಅಂತ ನೆರೆದಿದ್ದ ಜನರಿಗೆಲ್ಲ ನಂಬಿಸಿದ್ಲು. ಆದ್ರೆ ಇಂದು ಅದೆಲ್ಲ ಉಲ್ಟಾ ಆಗಿ ಕೊಲೆಯ ಕಟು ಸತ್ಯ ಬಟಾಬಯಲಾಗಿದ್ದು, ಕೊಲೆಗಾರ್ತಿ ಹರಿಣಿ ಕೊನೆಗೂ ಲಾಕ್ ಆಗಿದ್ದಾಳೆ. ಡವ್ ಜೊತೆ ಸೇರಿ ಗಂಡ ಮಗನನ್ನು ಕೊಲೆ ಮಾಡಿದ್ದೇ ಹೆಂಡತಿ. 3 ಬಿಟ್ಟ ಮಗಳ ಕೃತ್ಯಕ್ಕೆ ಆಕೆಯ ಅಮ್ಮನೇ ಸಾಥ್. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದ ಅಪ್ಪ ಮಗನ ಅನುಮಾನಾಸ್ಪದ ಸಾವಿನ ಅಸಲಿ ಸತ್ಯವನ್ನ ಪೊಲೀಸರು ಬಯಲು ಮಾಡಿದ್ದಾರೆ. ಹೆಂಡತಿ ಹರಿಣಿಯೇ ತಮ್ಮ ಬಾಯ್ ಫ್ರೆಂಡ್ ಜೊತೆ ಸೇರಿ ಗಂಡ ಹಾಗೂ ಮಗನನ್ನ ಕೊಲೆ ಮಾಡಿದ್ದಾಳೆ ಅನ್ನೋದು ತಿಳಿದು ಬಂದಿದೆ. ಅದು ತನ್ನ ಲವರ್ ಜೊತೆ ಸೇರಿ. ಹರಿಣಿಗೆ 2024ರಲ್ಲಿ ಸ್ನ್ಯಾಪ್ಚಾಟ್ ಮೂಲಕ ಕನಕಪುರದ ಈ ವಿನಯ್ ಎಂಬಾತ ಪರಿಚಯ ಆಗಿದ್ದ. ಅಂದು ಹಂಗೆ ಫ್ರೆಂಡ್ಸ್ ಅದು ಇದು ಅನ್ಕೊಂಡು ಇಬ್ರು ಮಂಚವನ್ನ ಏರಿ ಅಕ್ರಮ ಸಂಬಂಧವನ್ನು ಮುಂದುವರೆಸಿದ್ರು. ಗಂಡ ಅಭಿನಂದನ್ಗೆ ಇದು ಗೊತ್ತಾಗಿ ಗಲಾಟೆ ಕೂಡ ಆಗಿತ್ತು. ಆಗ ಹರಿಣಿ ಮನೆ ಬಿಟ್ಟು ಹೋಗಿದ್ಲು. ಮನೆಯವರು ಸೇರಿ ರಾಜಿ ಸಂಧಾನ ಮಾಡಿ ವಾಪಸ್ ಕರೆತಂದಿದ್ರು ಕೂಡ ಕಾಮದ ಚಾಳಿ ಬಿಡದ ಹರಿಣಿ ನಿತ್ಯ ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತನಾಡ್ತಿದ್ಲು. ಆಗ ಅದನ್ನ ಬಯಲಿಗೆಳೆಯಲು ಪತಿ ಅಭಿನಂದನ್ ಆಕೆಯ ಕಾಲ್ ಡೀಟೇಲ್ಸ್ ಕೂಡ ಕೇಳಿದ. ಇದರಿಂದ ಇಬ್ಬರ ನಡುವೆ ಸಂಬಂಧ ಮತ್ತಷ್ಟು ಹಳಸಿತ್ತು. ಆಗ ಮಾಡಿದ್ದೆ ಕೊಲೆ ಮಾಡೋ ಪ್ಲಾನ್. ನಿನ್ನೆ ದಿನ ನಮ್ಮ ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಈ ಕೊಲೆ ಪ್ರಕರಣದಲ್ಲಿ ಮೃತ ಅಭಿನಂದನ್ ಮತ್ತು ಆತನ 4 ವರ್ಷದ ಮಗ ಇಬ್ಬರು ಕೊಲೆ ಆಗಿದೆ ಅಂತೇಳಿ ಅವರ ತಾಯಿಯವರು ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಮೃತನ ಪತ್ನಿ ಹರಿಣಿಯನ್ನು ನಾವು ವಿಚಾರಣೆ ಮಾಡಿದಾಗ ನಮಗೆ ತಿಳಿದು ಬಂದಿರೋದೇನೆಂದ್ರೆ, ಸಂಡೇ ರಾತ್ರಿಯಲ್ಲಿ ಆಕೆಗೆ ಪರಿಚಯ ಇರುವಂತಹ ಒಬ್ಬ ವಿನಯ್ ಕುಮಾರ್ ಅನ್ನೋನ್ನ ಕರ್ಕೊಂಡ್ಬಂದು ಈ ಹರಿಣಿ ಮತ್ತು ವಿನಯ್ ಕುಮಾರ್ ಇಬ್ಬರೂ ಸೇರಿ ಈ ಅಭಿನಂದನ್ನು ಕತ್ತು ಹಿಸ್ಕಿ ಮತ್ತು ಸ್ಮಾದರ್ ಮಾಡಿ ಕೊಲೆ ಮಾಡಿರುವುದಾಗಿ ತಿಳಿಸಿರ್ತಾರೆ. ಗಂಡ ಇರೋವರೆಗೂ ನಾನು ನನ್ನ ಡವ್ ಜೊತೆ ಜಾಲಿಯಾಗಿರೋಕೆ ಆಗಲ್ಲ ಅಂತ ಅಂದ್ಕೊಂಡ ಹರಿಣಿ ಅವನಿಗೆ ಒಂದು ಗತಿ ಕಾಣಿಸಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿದ್ಲು. ಅವತ್ತೇ ರಾತ್ರಿ ಡವ್ ವಿನಯ್ನ ಕರೆಸ್ಕೊಂಡು ಸ್ಕೆಚ್ ಹಾಕಿ ಭಾನುವಾರ ಮನೆಯ CCTVಗಳನ್ನ ಆಫ್ ಮಾಡಿದ್ಲು. ರಾತ್ರಿ ಊಟ ಮಾಡಿ ಮಗನ ಜೊತೆ ಟಿವಿ ನೋಡ್ತಿದ್ದ ಗಂಡ ಅಭಿನಂದನ್ ಹಾಗೂ ಮಗ ಯದುವೀರ್ 11 ಗಂಟೆ ಸುಮಾರಿಗೆ ನಿದ್ರೆಗೆ ಜಾರಿದ್ರು. ಅಷ್ಟೊತ್ತಿಗಾಗ್ಲೇ ವಿನಯ್ನನ್ನ ಕರೆಸಿಕೊಂಡು ಕಾರಿನ ಶೆಡ್ ಒಳಗಡೆ ಇರಿಸಿದ್ಲು ಈ ಕಿಲಾಡಿ. ಆಮೇಲೆ ಬಂದು ಗಂಡ ಮಲಗಿದ್ದಾನ ಅನ್ನೋದನ್ನ ಚೆಕ್ ಮಾಡಿದ್ಲು. ಯಾವಾಗ ಫುಲ್ ನಿದ್ರೆ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಯ್ತೋ ಹರಿಣಿ ಹಾಗೂ ವಿನಯ್ ಇಬ್ರು ರೂಮ್ಗೆ ಎಂಟ್ರಿ ಕೊಟ್ಟಿದ್ರು. ಹೆಂಡತಿ ಗಂಡನ ಕಾಲ್ ಹಿಡ್ಕೊಂಡ್ರೆ ವಿನಯ್ ಮುಖವನ್ನ ಒತ್ತಿ ಹಿಡಿದು ಕೊಲೆ ಮಾಡಿ ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ. ಆಗ ಎಚ್ಚರವಾಗಿ ಮೇಲೆದ್ದ ಮಗ ಎಲ್ಲಿ ಎಲ್ಲ ಹೇಳ್ಬಿಡ್ತಾನೋ ಅಂತ ಮಗ ಅನ್ನೋದನ್ನು ನೋಡದೆ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾಳೆ. ಕೂಡ ಈ ಒಂದು ಘರ್ಷಣೆ ನಡೆಯಬೇಕಾದ್ರೆ ಇದ್ದಿತ್ತು. ಸೊ ಆದ್ದರಿಂದ ಮಗುವನ್ನು ಕೂಡ ಕೊಲೆ ಮಾಡಿರೋದಾಗಿ ಒಪ್ಕೊಂಡಿದ್ದಾರೆ. ಸೊ ವಿನಯ್ ಕುಮಾರ್ ಅನ್ನು ಕೂಡ ನಾವು ಈಗಾಗಲೇ
ವಶಕ್ಕೆ ಪಡ್ಕೊಂಡು ಆತನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸೊ ಆತ ಕೂಡ ಈ ಘಟನೆ ನಡೆಸಿರೋದ್ರ ಬಗ್ಗೆ, ಅದರಲ್ಲಿ ಆತನ ಇನ್ವಾಲ್ವ್ಮೆಂಟ್ ಇರೋದ್ರ ಬಗ್ಗೆ ತಿಳಿಸಿದ್ದಾನೆ. ಅನ್ಕೊಂಡಿದ್ದ ಪ್ಲಾನ್ನಂತೆ ಕೊಲೆ ಮಾಡಿ ಬಳಿಕ ಸಾಕ್ಷಿ ಗೊತ್ತಾಗಬಾರ್ದು ಅಂತ ಮನೆಯಲ್ಲಿ ಆಗಿದ್ದ ರಕ್ತದ ಕಲೆಗಳನ್ನ ತೊಳೆದು ಇಬ್ಬರ ಬಟ್ಟೆಗಳನ್ನು ಕೂಡ ಚೇಂಜ್ ಮಾಡಿದಾಳೆ. ಏನೂ ಆಗಿಲ್ವೇನೋ ಅನ್ನೋ ಹಾಗೆ ಬೆಳಿಗ್ಗೆ ಎದ್ದು ಸತಿ ಸಾವಿತ್ರಿ ತರ ಬಾಗಿಲಿಗೆ ನೀರ್ ಹಾಕಿ ನಂತರ ಗಂಡನನ್ನ ಎಬ್ಬಿಸುವ ನಾಟಕ ಆಡಿದಾಳೆ. ಅದಾದ ಬಳಿಕ 112ಗೆ ಕರೆ ಮಾಡಿ ವಿಷಯ ತಿಳಿಸಿದಾಳೆ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ಮಾಡಿ ಕೊಲೆ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸಿದಾಗ ನಾನು ಏನೂ ಮಾಡಿಯೇ ಇಲ್ಲ ಅಂತ ಸಬೂಬು ಹೇಳಿದಾಳೆ. ಯಾವಾಗ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದ್ರೋ ಅಸಲಿ ಸತ್ಯವನ್ನ ಕಕ್ಕಿದ್ದಾಳೆ. ಸದ್ಯ ಆರೋಪಿಗಳನ್ನ ಬಂಧಿಸಿರೋ ಚಿಕ್ಕಬಾಣಾವರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.